ಆಹಾ, ಏನ್ ವೆದರ್ ಅಂತೀರಾ? ವೆದರ್ ಮಾತ್ರ ಸಖತ್ತಾಗೈತೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಬಿಸಿಲು ಬೀಳ್ತೈತೆ. ನನ್ ಚಳಿ ಬೆಳಿಗ್ಗೆ ಐತೆ ಅಂತ ಜಾಕೆಟು ಟೋಪಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಬಿಸಿಲು ಬೀಳ್ತೈತೆ. ಸೊ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಡ್ಯೂಟಿ ಮೇಲೆ ಬಂದಿದ್ದಾಯ್ತು, ಆಲ್ಮೋಸ್ಟ್ ಡ್ಯೂಟಿಗಳನ್ನ ಮಾಡಿದ್ದು ಆಯ್ತು. ಆ ಏನಯ್ಯ ಇವನು ನಮ್ಮ ನಮ್ಮ ಯಾತ್ರೆ ಅವನು ನೋಟಿಫಿಕೇಶನ್ ಮೇಲೆ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಹಾಕ್ಬಿಡ್ತಾನೆ. ಸೊ ಟೋಟಲ್ 8 ಟ್ರಿಪ್ಗಳನ್ನ ಮಾಡಿ 835 ರೂಪಾಯಿನ ಅರ್ನ್ ಮಾಡಿ ಕೂತಿದ್ದೀನಿ. ನಾನ್ ಸ್ಟಾಪ್ ಬಂತು. ಬೆಳಿಗ್ಗೆಯಿಂದ ವಿಡಿಯೋ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11 ಗಂಟೆ. ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಏನಪ್ಪಾ ಅಂತಂದ್ರೆ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು. ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಇವಾಗ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಟಾರ್ಗೆಟ್ ಅದೇ ಮಾಮೂಲಿ 2,000 ರೂಪಾಯಿ 30 ಡ್ಯೂಟಿ ಮಾಡೋಣ. ಬನ್ನಿ ನೋಡೋಣ, ಆದಷ್ಟು ಬೇಗ ಡ್ಯೂಟಿಗಳನ್ನ ಮುಗಿಸ್ಕೊಳಕ್ ಟ್ರೈ ಮಾಡೋಣ. ಇನ್ನೊಂದು ಎಷ್ಟು ಲೇಟ್ ಆಗುತ್ತೋ ಅಷ್ಟು ನನಗೆ ಪ್ರಾಬ್ಲಮ್ಮು. ಅಂದ್ರೆ ಬೆಳಿಗ್ಗೆ 7:30 ಸಾಯಂಕಾಲ ಒಂದು 6-7 ಗಂಟೆ ತನಕ ಮಾಡ್ಕೊಂಡ್ಬಿಟ್ರೆ ನನಗೂ ಒಳ್ಳೇದೆ. ಜಾಸ್ತಿ ಲೇಟ್ ಆದಂಗೆಲ್ಲ ನನಗೆ ಪ್ರಾಬ್ಲಮ್. ಹಾಗಾಗಿ ಇವಾಗ ಪೀಕ್ ಅವರ್ ಮುಗೀತು. ಏನಿಲ್ಲಪ್ಪ ಅಂತಂದ್ರೂ ಬರೀ 50 ರೂಪಾಯಿ ಡ್ಯೂಟಿ ಬೀಳ್ತೈತೆ. 50, 55, 130, 90, 132, 55, ಕಸ್ಟಮರ್ ಕ್ಯಾನ್ಸಲ್ಡ್ ಒಂದು 85, ಒಂದು 222. ಯಾವ ಡ್ಯೂಟಿ ಬರ್ತೈತೆ ಎಲ್ಲ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಸಿಕ್ಕಿದ್ದಕ್ಕೆಲ್ಲದಕ್ಕೂ ಜೈ ಅನ್ಲೇಬೇಕು. 55 ಬೇಡ, ಬರೀ 100 ರೂಪಾಯಿದು 200 ರೂಪಾಯಿ ನಾನು ಕೂತ್ಕೊಂಡ್ಬಿಟ್ರೆ ನಡೆಯಲ್ಲ. 55 ರೂಪಾಯಿದು ಬರ್ತೈತಾ ಜೈ, 100 ರೂಪಾಯಿದು ಬರ್ತೈತಾ ಜೈ. ಏನಕ್ಕಂತ ಡ್ಯೂಟಿ ಮೇಲೆ ಬಂದ್ಮೇಲೆ ಯಾವ್ದಾದ್ರೇನು ಅಲ್ವಾ? ಬನ್ನಿ. ಶನಿವಾರ, ಭಾನುವಾರ, ಶುಕ್ರವಾರ ಫುಲ್ ಇರುತ್ತೆ. ಇವಾಗ ಜನನೇ ಇಲ್ಲ. ಮಂಗಳವಾರ ಅಲ್ವಾ ಇವತ್ತು? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಅಷ್ಟೊಂದು ಪಬ್ಲಿಕ್ ಇರಲ್ಲ. ಬಟ್ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಸಖತ್ತು ಬ್ಯುಸಿ ಇರುತ್ತೆ. ನಿಂತ್ಕೊಳ್ಳೋಕ್ಕಾಗಲ್ಲ ಹೊರಗಡೆ ಎಲ್ಲ ಗಾಡಿಗಳು. ನಾವು ಆಟೋದವ್ರು ಅಷ್ಟೇ. ಅಲ್ಲಿ ಬಂದು ನಿಂತ್ವಿ ಅಂತಂದ್ರೆ ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಾ? ಇದು ಡ್ರಾಪ್ ಆಫ್ ಪಾಯಿಂಟು, ಪಿಕಪ್ ಪಾಯಿಂಟು ಒಳಗಡೆ ಇದೆ. ಓಲಾ, ಊಬರ್, ರ್ಯಾಪಿಡೋ ಎಲ್ಲ ಪಿಕಪ್ ಈ ಕಡೆ ಮಾಡ್ಕೋಬೇಕು, ಡ್ರಾಪ್ ಆ ಕಡೆ. ತುಂಬಾ ಪ್ಯಾಸೆಂಜರ್ ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಪಿಕಪ್ಗೆ ಹಾಕ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಈ ಗೇಟ್ ಹತ್ರ ಬಂದು ವೆಯ್ಟ್ ಮಾಡ್ತಾರೆ. ನಾವು ಈಗ ಪಿಕಪ್ಗೆ ಅಂತ ಹಿಂಗೆ ಸುತ್ತ ಹಾಕೊಂಡೋಗಿ ಅಲ್ಲಿ ವೆಯ್ಟ್ ಮಾಡ್ಬೇಕು. ಅಲ್ಲೂ ಜಾಸ್ತಿ ಹೊತ್ತು ವೆಯ್ಟ್ ಮಾಡಕ್ ಬಿಡಲ್ಲ, ಬೇಗ ಎತ್ತಿ ಅಂತಾರೆ ಗಾಡಿನ. ಪರವಾಗಿಲ್ಲ, ನೋಡೋಣ ಬನ್ನಿ. 9 ಡ್ಯೂಟಿ 915 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ, ಸ್ವಲ್ಪ ವೇಟಿಂಗು. ನೋಡೋಣ ಏನಾಗುತ್ತೆ. ಡ್ಯೂಟಿ ಬಂದ್ರೆ ಓಕೆ, ಬರ್ಲಿಲ್ಲ ಅಂತಂದು ಏನ್ ಮಾಡ್ತೀರಾ? ವೆಯ್ಟ್ ಮಾಡ್ಬೇಕಷ್ಟೇ. ಬನ್ನಿ ವೆಯ್ಟ್ ಮಾಡೋಣ. 11:30 ಟೈಮು, ಅಷ್ಟೊಂದು ಡ್ಯೂಟಿಗಳು ಬೀಳಲ್ಲ. ನಮ್ಮ ಗ್ರೀಸಿಂಗ್ ಬೈ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಬನ್ನಿ. ಅಂದ್ರೆ ಡ್ಯೂಟಿ ಇದ್ರೆ ನಾನ್ ಸ್ಟಾಪ್ ಹೊಡಿತೀನಿ. ಡ್ಯೂಟಿ ಇಲ್ಲ ಅಂತಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ತಲೆ ಅಲ್ಟೆ ಟೈಮ್ ಪಾಸು ಅದು ನಡೆಯುತ್ತೆ ಅಷ್ಟೇ. ನಾನಿದ್ದೀನಿ ಇವಾಗ L&T ಟವರ್ಸ್. ಡ್ಯೂಟಿನೂ ಆಯಿತು, ಊಟನೂ ಮಾಡ್ಕೊಂಡು ಬಂದೆ. ಇಲ್ಲಿಗೆ ಒಂದು ಬಾಡಿಗೆ ಇತ್ತು, ಟವರ್ 25. ಅಂದರೆ ಆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಹಿಂದೆ ಡ್ರಾಪ್ ಮಾಡಿದೆ. ಜಸ್ಟ್ ಇವಾಗ ಡ್ರಾಪ್ ಮಾಡ್ತಿದ್ದಂಗೆ ಇನ್ನೊಂದು ಬಾಡಿಗೆ ಬಂತು. ಪಿಕಪ್ಗೆ ಬಂದು ನಿಂತಿದ್ದೀನಿ. ಹೇಳಿದ್ದಾರೆ ಬರ್ತಾ ಇದ್ದೀನಿ ಅಂತ. ಸೊ ಟೋಟಲ್ ನಮ್ಮದು ಅರ್ನಿಂಗು 14 ಡ್ಯೂಟಿ 1299. ಇನ್ನೊಂದು ಡ್ಯೂಟಿ ಮಾಡಿದ್ನಂತಂದರೆ 15 ಡ್ಯೂಟಿ ಆಗುತ್ತೆ. ಬನ್ನಿ ನೋಡೋಣ, ಆದಷ್ಟು ಡ್ಯೂಟಿಗಳನ್ನು ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಇವತ್ತು ಹೇಳ್ಕೊಳ್ಳಂಗಿಲ್ಲ, ತಕ್ಕ ಮಟ್ಟಿಗೆ ಅರ್ಧ ಗಂಟೆ 3/4 ಗಂಟೆಗೆ ಒಂದೊಂದು ಡ್ಯೂಟಿ ಬೀಳ್ತಾ ಇದ್ದಾವೆ. ಬಟ್ ಅದನ್ನೇ ಮಾಡ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಡ್ಯೂಟಿ ಚೆನ್ನಾಗಾಗುತ್ತೆ. ಮಂತ್ ಎಂಡ್ ಎಫೆಕ್ಟು 25 ಅಲ್ವಾ ಇವತ್ತು. ಈ 5 ದಿನ ಸ್ವಲ್ಪ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಹೆಚ್ಚು ಕಮ್ಮಿ. ಅಂದರೆ ಚೆನ್ನಾಗಿ ಡ್ಯೂಟಿ ಬರೋದು ಇರುತ್ತೆ, ಚೆನ್ನಾಗಿ ಡ್ಯೂಟಿ ಆಗದೆ ಇರೋದು ಇರುತ್ತೆ. ಬಟ್ ನೋಡೋಣ ಏನೇನಾಗುತ್ತೆ. ಲಾಸ್ಟ್ ಬಾಡಿಗೆ ಮಾಡಿದ್ದು 13:35, ಟೈಮ್ ಬಂದ್ಬಿಟ್ಟು 2:17. ನನಗೆ ಇವಾಗ ನಿದ್ದೆನೇ ಬರ್ತೈತೆ. ಕೂತು ಸ್ವಲ್ಪ ಆ ಕಡೆ ಈ ಕಡೆ ಖಾಲಿ ಬಂದೆ. ಜಡೇಶಿಯಲ್ ಲೇಔಟಲ್ಲಿ ಬಂದು ಕೂತಿದ್ದೀನಿ ಇವಾಗ. ಡ್ಯೂಟಿ ಮಾತ್ರ ಸೌಂಡೇ ಇಲ್ಲ. ನಿಜವಾಗ್ಲೂ ನಿದ್ದೆ ಬರ್ತೈತೆ ನನಗೆ. ಕಂಟಿನ್ಯೂ ಡ್ಯೂಟಿ ಇದ್ರೆ ಮೂಡ್ ಫ್ರೆಶ್ ಇರುತ್ತೆ,
ಆರಾಮಾಗಿ ಡ್ಯೂಟಿ ಮಾಡ್ಕೋಬಹುದು. ಬಟ್ ಈ ರೀತಿ ಆದರೆ ಫಸ್ಟು ಒಂದು ಟೀ ಹೊಡಿಯೋಣ. 2 ಗಂಟೆ 18 ನಿಮಿಷ 13:35 ಅಂತಂದ್ರೆ ಆಲ್ಮೋಸ್ಟ್ 40 ನಿಮಿಷ ಆಯ್ತು, ಒಂದು ಡ್ಯೂಟಿ ಬೀಳ್ತಿಲ್ಲ. ಮೆಲ್ಲಿಗೆ ಇಲ್ಲೇ ಮನೆ ಪಕ್ಕದಲ್ಲೇ ಇರೋದು, ಜಕ್ಕೂರ್ ಇಲ್ಲೇ ಪಕ್ಕದಲ್ಲೇ ಇರೋದು, ಆದ್ರೆ ಖಾಲಿ ಹೋಗ್ಬಿಡೋಣ ಅಂತ. ಬಟ್ ಏನ್ ಮಾಡೋದು, ಡ್ಯೂಟಿಗಳು ಕೂಡ ಅಷ್ಟೊಂದು ಬೀಳ್ತಾ ಇಲ್ಲ. ಬೇರೆ ಆ್ಯಪ್ ಆನ್ ಮಾಡೋಣ ಅಂತಂದ್ರೆ ನನಗೆ ಇದ್ರಲ್ಲಿ 30 ಡ್ಯೂಟಿ ಮಾಡೋಣ ಅಂತ. ಬೇರೆ ಆ್ಯಪ್ ಆನ್ ಮಾಡೋದು ಬರ್ತವೆ, ಇಲ್ಲ ಅಂತಲ್ಲ. ಬಟ್ ನನಗೇನಂತಂದ್ರೆ ಒಂದೇ ಆ್ಯಪಲ್ಲಿ ಮಾಡ್ಕೊಳ್ಳೋಣ. ಆದಷ್ಟು ನಾನು ಒಂದೇ ಆ್ಯಪಲ್ಲಿ ಡ್ಯೂಟಿ ಮಾಡೋದ್ರ ಕಡೆ ಗಮನ. ನಮ್ಗೆ ಯಾವ್ದು ಸೆಟ್ ಆಗಿರುತ್ತೆ ಅದೇ. ಈಗ ನಮ್ದು ಹೆಂಗಂತ ಯಾವ್ದಪ್ಪ ಇದು DSR ಗಾಡಿ ಹೆಸರೇ DSR ಆಟೋ. ನಮ್ಗೆ ಹೆಂಗಂತಂದ್ರೆ ಒಂದು ಆ್ಯಪ್ ಸೆಟ್ ಆಗಿಬಿಡುತ್ತಲ್ಲ, ಆ್ಯಪನ್ನ ಬಿಟ್ಟು ಬೇರೆ ಆ್ಯಪ್ ಯೂಸ್ ಮಾಡಕ್ ನಮ್ಗೆ ಇಷ್ಟನೇ ಆಗಲ್ಲ. ಓಪನ್ ಅಪ್ ಆಗಿ ಹೇಳ್ಬೇಕಂತಂದ್ರೆ ಬೇರೆ ಆ್ಯಪ್ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ. ಬನ್ನಿ ನೋಡೋಣ, ಸ್ವಲ್ಪ ಖಾಲಿ ಹೋಗೋಣ, ಆಮೇಲೆ ಆ ಕಡೆಯಿಂದ ಬಿದ್ರೆ ಮಾಡ್ಕೊಳ್ಳೋಣ. 15 ಡ್ಯೂಟಿ 1354 ರೂಪಾಯಿ ಮಾಡಿದ್ದೀನಿ. ಇನ್ನು 15 ಡ್ಯೂಟಿ ಮಾಡಬೇಕು. ನೋಡೋಣ, ಸ್ವಲ್ಪ ಫಸ್ಟ್ ಒಂದು ಟೀ ಕುಡ್ದು ಆಮೇಲೆ ನಿಚ್ಚಳ ಆಗ್ತೀವಿ, ಆವಾಗ ಡ್ಯೂಟಿ ಮಾಡೋಣ. ಬನ್ನಿ, ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಇನ್ಮೇಲೆ ನೋಡೋಣ. ಡ್ಯೂಟಿ ಬಂದ್ರೆ ಓಕೆ, ಬರ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮಾಡ್ಕೊಳ್ಳೋಣ ಡ್ಯೂಟಿನ. 19 ಡ್ಯೂಟಿ 1664 ರೂಪಾಯಿ ಮಾಡ್ಕೊಂಡು ಕೂತಿದ್ದೀನಿ. ಇನ್ನೊಂದು ಬಾಡಿಗೆ ಇಲ್ಲೇ ಪಿಕಪ್ ಇರೋದು, ಜಸ್ಟ್ ಡ್ರಾಪ್ ಮಾಡೋದಲ್ಲ, ಇಲ್ಲೇ ಪಿಕಪ್ ಇರೋದು. ಅವ್ರಿಗೋಸ್ಕರ ವೇಟಿಂಗ್ ಇವಾಗ ಪ್ಯಾಸೆಂಜರ್ಗೋಸ್ಕರ. ನೋಡೋಣ ಬನ್ನಿ. ಇದು 20ನೇ ಡ್ಯೂಟಿ ಹೋಗ್ತಾ ಇದ್ದೀನಿ. ಇನ್ನೂ 10 ಡ್ಯೂಟಿ ಮಾಡಬೇಕು. ಟೈಮ್ ಬಂದ್ಬಿಟ್ಟು 3:31. ಇವಾಗ ಸ್ವಲ್ಪ ಪೀಕ್ ತಗೋತಾ ಇದೆ, ಅಂದ್ರೆ ಡ್ಯೂಟಿಗಳು ಬೀಳ್ತಾ ಇದಾವೆ. ಕಂಟಿನ್ಯೂ ಮಾಡ್ಕೊಳ್ಳೋಣ. ಕಂಟಿನ್ಯೂ ಬಂದ್ರೆ ಇನ್ನೂ ಬೆಟ್ರು. ಆದಷ್ಟು 6 ಗಂಟೆ ಒಳಗಡೆ ಇನ್ನೂ 10 ಬಾಡಿಗೆ ಮಾಡ್ಕೊಂಡ್ಬಿಟ್ರೆ ನಮ್ಮ ಟಾರ್ಗೆಟ್ ಮುಗ್ದಂಗೆ. ನೋಡೋಣ ಬನ್ನಿ. ಲಾಸ್ಟ್ ಬಾಡಿಗೆ ಮಾಡಿದ್ದು 3:49ಕ್ಕೆ, ಟೈಮ್ ಬಂದ್ಬಿಟ್ಟು 4:49. 1 ಅವರ್ ಆಯ್ತು. ಟೋಟಲ್ 21 ಬಾಡಿಗೆ 1882 ರೂಪಾಯಿ 45 ಪೈಸೆ ಮಾಡ್ಕೊಂಡು ಕೂತಿದ್ದೀನಿ. ಡ್ಯೂಟಿಗಳು ಬೀಳ್ತಾ ಇಲ್ಲ. ಏನ್ ಮಾಡೋದು ಹೇಳಿ. ಅಂದ್ರೆ ಡ್ಯೂಟಿಗಳು ಕಂಟಿನ್ಯೂ ಬಿದ್ದರೆ ಕಂಟಿನ್ಯೂ ಬೀಳುತ್ತೆ, ಸ್ಟಾಪ್ ಆದ್ರೆ ಈ ರೀತಿ 1 ಅವರ್ ಸ್ಟಾಪ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ 45 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸಾರಿ ಆಗುತ್ತೆ. ಮಂಗಳವಾರ ಬಿಸ್ನೆಸ್ ಸ್ವಲ್ಪ ಡಲ್ ಅಷ್ಟೇ. ನಾನು ಅನ್ಕೊಂಡಿದ್ದೆ ಒಂದು 6:30 ಅನ್ನೋಷ್ಟರಲ್ಲಿ 30 ಡ್ಯೂಟಿನ ಮಾಡ್ಕೊಂಡು ಬಿಡೋಣ ಅಂತ. ಬಟ್ ಆಗಿಲ್ಲ. 28 ಡ್ಯೂಟಿ ಮಾಡಿದ್ದೀನಿ, 2438 ರೂಪಾಯಿ, 7 ಗಂಟೆ 7 ನಿಮಿಷ. ಇನ್ನೂ 2 ಡ್ಯೂಟಿ ಮಾಡಬೇಕು. ಡ್ಯೂಟಿ ಬೀಳ್ತಾ ಇಲ್ಲ ಅಷ್ಟೊಂದು. ಇವಾಗ ನಾನಿದ್ದೀನಿ ಮನೆ ಹತ್ರ ಬ್ಯಾಕ್ ಗೇಟಲ್ಲಿ. ನೋಡೋಣ ಇನ್ನೆರಡು ಡ್ಯೂಟಿ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ಅಂದ್ರೆ ಅವರ್ಗೆ 2 ಡ್ಯೂಟಿ ಮಾಡ್ತಾ ಇದ್ದೀನಿ ನಾನು, ಡ್ಯೂಟಿ ಇಲ್ಲದೆ. 1 ಅವರಲ್ಲಿ ಅಂದ್ರೆ ಅರ್ಧ ಗಂಟೆ, ಅರ್ಧ ಮುಕ್ಕಾಲು ಗಂಟೆಗೆ ಒಂದೊಂದು ಡ್ಯೂಟಿ ಬೀಳ್ತೈತಲ್ಲ, ಹಂಗಾಗಿ. ಸೊ ನೋಡೋಣ ಬನ್ನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಲ್ಲಿ ಬೀಳಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಆ ಕಡೆ ಹೋಗೋಣ, ಹೆಗಡೆ ನಗರ ಕಡೆ. ಅಲ್ಲಾದ್ರೂ ಬೀಳ್ತಾವೋ ಇಲ್ವೋ ನೋಡ್ಬೇಕು. ಮಂಗಳವಾರ ನಿಜವಾಗ್ಲೂ ನಿದ್ದೆ ಬರ್ತೈತೆ ನನಗೆ. ವೆಯ್ಟ್ ಮಾಡಿ 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 ನಿದ್ದೆ ಎಳಿತೈತೆ. ಡ್ಯೂಟಿ ಕಂಟಿನ್ಯೂ ಇದ್ರೆ ಆ ಫೋಕಸ್ ಇರುತ್ತೆ. ಡ್ಯೂಟಿ ಬೀಳ್ತಾ ಇಲ್ಲ ಅಂತಂದ್ರೆ ಎಲ್ಲಿ ಮಲ್ಕೊಂಡ್ ಬಿಡ್ತೀನೋ ಗೊತ್ತಾಗಲ್ಲ. ಬನ್ನಿ ನೋಡೋಣ, ಯಾವ್ದಾದ್ರು ಡ್ಯೂಟಿ ಬಂತು ಅಂದ್ರೆ ಸಾಕು. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಯಾವುದು ಬೀಳ್ತಾ ಇಲ್ಲ. ನೋಡೋಣ, ಇವತ್ತು 3000 ದಾಟ್ತೀನೋ ಇಲ್ವೋ ಡೌಟ್ ಅನ್ನಿಸ್ತೈತೆ ನನಗಂತೂ. ನನ್ನ ಥರ ಆಗ್ಬೋದು, ಹೇಳಕ್ಕಾಗಲ್ಲ. ಇಲ್ಲೇನು ಬಾಡಿಗೆ ನೋಡ್ತಾ ಇದ್ದೀರಾ, 57 ರೂಪಾಯಿ 95 ಪೈಸಾ. ಇದೇ ರೀತಿ ಇವಾಗ ಒಂದು ಪ್ಯಾಸೆಂಜರ್ ಜೊತೆ ಕಿರಿಕಾಯ್ತು, ಜಸ್ಟ್ ಒಂದು ಈ ಟ್ರಿಪ್ಗಿಂತ ಮುಂಚೆ. ಏನಪ್ಪಾ ಅಂತಂದ್ರೆ ಈ ರೀತಿ ಅಪಾರ್ಟ್ಮೆಂಟು ಒಳಗಡೆ ಹೋದ್ನಂತಂದ್ರೆ ಸುತ್ತಾಕೊಂಡು ಬರ್ಬೇಕು ನಾನು, ಆಲ್ಮೋಸ್ಟ್ 1-1.5 ಕಿಲೋಮೀಟರ್. ಸರಿನಾ? ಪ್ಯಾಸೆಂಜರ್ ಹೇಳಿದ್ರು ಹೊರಗಡೆ ಅಂದ್ರೆ ಒಳಗಡೆ ಬಿಡ್ತೀನಿ, 18 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದೆ ನಾನು. ಓಪನ್ ಅಪ್ ಇರೋದು ಹೇಳ್ತೀನಿ. ಕೇಳಿದ್ದೀನಿ ನಾನು, 20 ರೂಪಾಯಿ ಕೇಳಿದೆ. ಪ್ಯಾಸೆಂಜರ್ ಏನಕ್ಕೆ ಕೊಡ್ಬೇಕು ನಿಮಗೆ? ಆಯ್ತಮ್ಮ, ಲೊಕೇಶನ್ ಇಲ್ಲೇ ಎಂಡ್ ಆಗ್ತಾ ಇದೆ,
ಯಾವ ತರ, ಈ ತರ ಲೊಕೇಶನ್ ಎಂಡ್ ಆಗ್ತಾ ಇದೆ, ಇಲ್ಲೇ ಬಿಡ್ತೀನಿ ನಾನು. ಪ್ಯಾಸೆಂಜರು ಕೆಲವೊಂದು ಮಾತಂದ್ರು, ನನಗೆ ಹಿಡಿಸ್ಲಿಲ್ಲ ಅದು, ಸರಿನಾ. ಇವಾಗ ಏನ್ ಮಾಡ್ಬೇಕು, ಅವ್ರು ನನಗೆ ರೇಟಿಂಗ್ ಕೊಟ್ಟೆ ಕೊಡ್ತಾರೆ. ಅವ್ರು ನನ್ನ ಜೊತೆ ಮಾತಾಡಿದ್ರು, ಏನಕ್ಕಂತಂದ್ರೆ 57 ರೂಪಾಯಿ 95 ಪೈಸೆ ಐತಲ್ಲ, ಅಷ್ಟೇ ಪೇ ಮಾಡು, 1 ಪೈಸೆ ಇವ್ನಿಗೆ ಎಕ್ಸ್ಟ್ರಾ ಪೇ ಮಾಡ್ಬೇಡ. ಆಯ್ತು ಕಣಮ್ಮ, ನನ್ನ ಕಡೆಯಿಂದ 95 ಪೈಸೆ ನಿನಗೆ ಡಿಸ್ಕೌಂಟ್, 57 ರೂಪಾಯಿನೇ ಪೇ ಮಾಡು, ಹಂಗೇನು ಆಗೋದಿಲ್ಲ. ಇದೇ ಪ್ಯಾಸೆಂಜರ್. ಇವಾಗ ನಾನು ಪ್ಯಾಸೆಂಜರ್ಗೆ ಕಂಪ್ಲೇಂಟ್ ರೇಟಿಂಗ್ ಕೊಡ್ಬೇಕು. ಏನಕ್ಕಂತ ಅವ್ರು ಕೆಲವೊಂದು ಮಾತಾಡಿದ್ರು, ಹಂಗಾಗಿ. ಇವಾಗ 1 ನಿಮಿಷ ಇಲ್ಲಿ ಹೋಗ್ಬೇಕು. ಟ್ರಿಪ್ಸ್, more options, issue with the rider, change a rider rating, 1 star, next, done. ಈ ರೀತಿ ರೇಟಿಂಗ್ ಅನ್ನ ನೀವು ಕೂಡ ಕೊಡ್ಬೋದು. ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಫೀಡ್ಬ್ಯಾಕ್ ಕೊಡಬೇಕು ಅಂತಂದ್ರೆ ನೀವು 1 ನಿಮಿಷ ಬೇರೆ ತರ ನಿಮ್ಗೇನು ನಾನು ಇವಾಗ ರೇಟಿಂಗ್ ಕೊಟ್ಟೆ, ಇವೆಲ್ಲ ಕೊಡ್ಬೋದು. ಅಂದ್ರೆ ಪ್ಯಾಸೆಂಜರ್ ನನ್ನ ಜೊತೆ ಕಿತ್ತಾಡಿದ್ರು, ಐ ವಾಸ್ ಡಿಸ್ಕ್ರಿಮಿನೇಟೆಡ್, ಓದಕ್ ಬರಲ್ಲ, ಡಿಸ್ಕ್ರಿಮಿನೇಟೆಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಗೆ ಏನಾಗಿದೆ ಫೀಡ್ಬ್ಯಾಕ್ ಅನ್ನ ಕೊಡ್ಬೋದು. ಊಬರ್ ಏಜೆಂಟು ಅವರು ನೋಡ್ಕೋತಾರೆ, ಫೀಡ್ಬ್ಯಾಕ್ ಅನ್ನ ತಗೋತಾರೆ ನಮ್ಮ ಕಡೆಯಿಂದ, ಏನಾಗಿದೆ ಏನಿಲ್ಲ, ನಮ್ಗೆ ಆಗಿರುವಂತ ಇನ್ಸಿಡೆಂಟ್ ಬಗ್ಗೆ ನಾವು ಅದರಲ್ಲಿ ಹಾಕ್ಬಹುದು. ಸೀದಾ ಹೋಗ್ಬಿಡೋಣ ಮನೆ ಕಡೆ, ಬನ್ನಿ ಮನೆ ಕಡೆ ಹೋಗೋಣ. ಆಯ್ತು 30 ಟ್ರಿಪ್, ಅಲ್ಲಿ ಹೋಗ್ಬಿಟ್ಟು ನಾವು ಏನೇ ಇಶ್ಯೂ ಇದ್ರು, ನಮ್ದು ಇಶ್ಯೂ ಇದ್ರು ಕೂಡ ಹಾಕ್ಬಹುದು. ಪ್ಯಾಸೆಂಜರ್ಗೆ ನಾವು ಕೂಡ ರೇಟಿಂಗ್ ಕೊಡ್ಬೋದು. ಬರೀ ಪ್ಯಾಸೆಂಜರ್ ಮಾತ್ರ ಅಂತಲ್ಲ, ನನಗೆ ಮೊನ್ನೆನೂ ಆಯ್ತು ಇಶ್ಯೂ, ನಾನು ರೇಟಿಂಗ್ ಕೊಟ್ಟೆ, ಹೇಳಿದೆ ಈ ರೀತಿ ಕಿತ್ತಾಡಿದ್ರು ಒಂದು ಅಮೌಂಟ್ ಸಲುವಾಗಿ ಅಂತ. ಆಯ್ತು, ಸಾಲ್ವ್ ಆಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಬಟ್ ಏನಪ್ಪಾ ಅಂತಂದ್ರೆ ಕೆಲವೊಂದ್ಸರಿ ಆಗುತ್ತೆ, ಪ್ಯಾಸೆಂಜರ್ ಕಡೆಯಿಂದ ತಪ್ಪಾಗುತ್ತೆ, ನಮ್ಮ ಕಡೆಯಿಂದನೂ ತಪ್ಪಾಗುತ್ತೆ. ಬಟ್ ಬರೀ ಪ್ಯಾಸೆಂಜರ್ ಮಾತ್ರ ಕಂಪ್ಲೇಂಟ್ ಕೊಡುವಂತ ಅವಕಾಶ ಅಂತ ಏನಿಲ್ಲ, ನಾವು ಕೂಡ ಕಂಪ್ಲೇಂಟ್ ಅನ್ನ ಕೊಡಬಹುದು. ಏನಕ್ಕೆ ಗೊತ್ತಾ, ಇವಾಗ ಒಂದು ಮಾಚೆ ಇದ್ದೀನಿ, ಪ್ರೀತಿಯಿಂದ ಹೇಳಿದ್ರೆ ಖಂಡಿತವಾಗ್ಲು 1-2 ಕಿಲೋಮೀಟರ್ ನಾನು ಹೋಗಿ ಕೊಟ್ಬಿಡ್ತೀನಿ, ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ, ನಂಗೆ ಇಶ್ಯೂನೇ ಇಲ್ಲ. ಬಟ್ ಪ್ಯಾಸೆಂಜರ್ ಯಾವ ಟೋನ್ ಅಲ್ಲಿ ಮಾತಾಡ್ತಾರೆ, ಯಾವ ರೀತಿ ಮಾತಾಡ್ತಾರಲ್ಲ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ಪ ಲಗೇಜ್ ಇದೆ, ಸ್ವಲ್ಪ ಒಳಗಡೆ ಬಿಟ್ಬಿಡಪ್ಪ, ಐ ಆಮ್ ಹ್ಯಾಪಿ. ಯಾಕಂತಂದ್ರೆ ನಾನು ಸರ್ವಿಸ್ ಕೊಡೋಕಂತ ಇರೋದು, ನನ್ನ ಸರ್ವಿಸ್ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತೀನಿ. ಅದು ಬಿಟ್ಬಿಟ್ಟು ಒಳಗಡೆ ತಗೊಂಡೋಗು. ದೇರ್ ಇಸ್ ರಿಕ್ವೆಸ್ಟ್ ಅಂಡ್ ಆರ್ಡರ್, ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ರಿಕ್ವೆಸ್ಟ್ ಇಂದ ನನಗೆ ಹೇಳಿದ್ರೆ ಖಂಡಿತವಾಗ್ಲು ಅವ್ರ ಒಳಗಡೆ 1.5-2 ಕಿಲೋಮೀಟರ್ ನಾನು ಫ್ರೀಯಾಗಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಆರ್ಡರ್ ಮಾಡ್ತಾರಲ್ಲ, ನನಗೆ ಆಗ ಬರಲ್ಲ, ಇಲ್ಲೇ ನಿಂತ ಜಾಗದಲ್ಲೇ ಎಂಡ್ ಮಾಡ್ಬಿಡ್ತೀನಿ ನಾನು. ಐ ಡೋಂಟ್ ಕೇರ್, ನಾನು ಒಪ್ಕೋತೀನಿ. ಪ್ಯಾಸೆಂಜರು ಇವಾಗ ಈ ಪ್ಯಾಸೆಂಜರು ಪ್ರೀತಿಯಿಂದ ಸರ್ OTP ತಗೊಳ್ಳಿ, ಕರ್ಕೊಂಡು ಬಂದೆ, ಡ್ರಾಪ್ ಮಾಡಿದೆ, 60 ರೂಪಾಯಿ ಪೇ ಮಾಡಿದ್ರು, ಹೋದ್ರು, 1 ರೂಪಾಯಿ 2 ರೂಪಾಯಿ ಲೆಕ್ಕ ಅಲ್ಲ, ಲೆಕ್ಕನೇ ಇಲ್ಲ ನನ್ಗೆ ಅಮೌಂಟದ್ದು, ನಾನು ಟೆನ್ಷನ್ ತಗೊಳಲ್ಲ. ಬಟ್ ಮಾತಾಡುವಾಗ ಮಾತಿರುತ್ತಲ್ಲ, ಅದ್ರ ಮೇಲೆ ಏನಾಯ್ತಪ್ಪ ಅಂತಂದ್ರೆ, ಆ ಪ್ಯಾಸೆಂಜರ್ನ ಪಿಕಪ್ ಮಾಡ್ಬೇಕಾದ್ರೂ ಏನಾಯ್ತು, ಮೇನ್ ರೋಡಲ್ಲಿ ನಿಂತಿದ್ರು, ನಾನು ಒಂದು 5 ಹೆಜ್ಜೆ ಲೆಫ್ಟ್ ಅಲ್ಲಿ, ಅಂದ್ರೆ ಇವಾಗ ನಾನು ಸಡನ್ ಆಗಿ ಹಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ಹಿಂಗೆ ನಿಲ್ಸಕ್ ಆಗತ್ತಾ, ಸ್ವಲ್ಪ ಹಿಂಗ್ ಸೈಡಲ್ಲಿ ತಗೊಂಡು ಹಿಂಗ್ ನಿಲ್ಸಿದ್ರೆ ಪ್ಯಾಸೆಂಜರು ಹತ್ಬೋದು, ಹಿಂದೆ ಬರುವಂತ ಗಾಡಿನೂ ಕೂಡ ಪಾಸ್ ಆಗ್ಬೋದು ಅಲ್ವಾ. ಪಾಸ್ ಆಯ್ತಲ್ವಾ ಗಾಡಿ, ನಾನು ಮುಂದೆ ಬಂದು ಸ್ವಲ್ಪ ಲೆಫ್ಟ್ ಅಲ್ಲಿ ಹಾಕೊಂಡಿರ್ತಾನೆ, ಪ್ಯಾಸೆಂಜರ್ ಬಂದು ಹತ್ಬೋದಲ್ವಾ. ಇಲ್ಲ, ಅವ್ರು ನಿಂತ ಜಾಗದಲ್ಲೇ ನಿಲ್ಲಿಸ್ಬೇಕಾಗಿತ್ತಂತೆ. ಹಿಂದೆ ಗಾಡಿ, ರೋಡ್ ಅಂದ್ಮೇಲೆ ಹಿಂದೆ ಗಾಡಿ ಬರ್ತಾ ಇರ್ತವೆ, ನಾವು ನಮ್ಮ ಕೆಲಸನ ಕರೆಕ್ಟ್ ಆಗಿ ಮಾಡ್ಬೇಕು. ಏನಕ್ಕಂತಂದ್ರೆ ಹಿಂದೆ ಬರುವಂತ ಗಾಡಿ ನಾನು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ನಂತಂದ್ರೆ ಹಿಂದೆ ಇರೋರು ನನ್ಗೆ ಬಂದು ಗುತ್ತಾರೆ. ಅಷ್ಟು ಕಾಮನ್ ಸೆನ್ಸ್ ನನಗಿರ್ಬೇಕು. ಇದ್ದವನು ನಾನೇನ್ ಮಾಡ್ತೀನಿ, ಸ್ವಲ್ಪ ಗಾಡಿನ ಹಿಂಗ ಹಾಕ್ತೀನಿ. ಅವಾಗ ಶುರು ಆಯ್ತು, ನನ್ಗೆ ಗೊತ್ತಾಯ್ತು ಪ್ಯಾಸೆಂಜರ್ ಇದು ಸರಿ ಇಲ್ಲ. ಡ್ರಾಪ್ ಮಾಡುವಾಗ ಆ ಪಾಯಿಂಟ್ ಬಂತಲ್ಲ, ನನಗೆ ಅಲ್ಲೇ ಇದಾಗಿತ್ತು.
ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಅಮೌಂಟೇ ಬಿಟ್ಬಿಡ್ತೀನಿ, ನಾನು ಟೆನ್ಷನ್ನೇ ತಗೊಳಲ್ಲ. ನಾನು ಆಲ್ಮೋಸ್ಟು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಗರ್ಭಿಣಿಯವ್ರು ಬರ್ತಾರಲ್ಲ, ಫ್ರೀಯಾಗಿ ಡ್ರಾಪ್ ಮಾಡ್ತೀನಿ, ನಾನು ಟೆನ್ಷನ್ನೇ ತಗೊಳಲ್ಲ. ಬಟ್ ಕೆಲವೊಂದು ಪ್ಯಾಸೆಂಜರು ಮಾಡುವಂಥ ಡಿಸ್ರೆಸ್ಪೆಕ್ಟು ನಾನು ತಡ್ಕೊಳ್ಳೋದೇ ಇಲ್ಲ. ಸೊ ಆಲ್ಮೋಸ್ಟು ನನ್ನ ಟೋಟಲ್ ಅರ್ನಿಂಗು ಬಿಡಿ ಅಂತ ಪ್ಯಾಸೆಂಜರ್ ತುಂಬ ಕಮ್ಮಿ ಸಿಗೋದು. ಬಟ್ ಆ ಥರ ಸಿಕ್ಕಾಗ ಆ ರೀತಿ ನಾನು ಮಾತಾಡ್ತೀನಿ, ಇಲ್ಲ ಅಂತ ಇಲ್ಲ. ನಾನು ಕೇಳ್ತೀನಿ, ಎಕ್ಸ್ಟ್ರಾ ಕಾಸು ಕೇಳಬೇಕು ಕೇಳ್ತೀನಿ. ಬಿಕಾಸ್ 1.5-2 ಕಿಲೋಮೀಟರ್ ಸುತ್ತಾಕೊಂಡು ಬರ್ಬೇಕಲ್ಲ, ಅದ್ರ ಅಮೌಂಟ್ ಯಾರು ಕೊಡ್ತಾರೆ? ಊಬರ್ ಅಂತೂ ಕೊಡಲ್ಲ, ಊಬರ್ ಕೊಡೋದೇ ಇಲ್ಲ. ಅವ್ನು ಏನ್ ಗೊತ್ತಾ, ಡೆಸ್ಟಿನೇಷನ್ ಏನಿರುತ್ತೆ ಅಷ್ಟಕ್ಕೆ ಮಾತ್ರ ಚಾರ್ಜ್ ಮಾಡ್ತಾನೆ ಹೊರತು ಅವ್ನು ಎಕ್ಸ್ಟ್ರಾ ನಾವು ಏನು ರನ್ ಮಾಡಿರ್ತೀವಿ ಅದಕ್ಕೆ ಅವ್ನು ಚಾರ್ಜ್ ಮಾಡಲ್ಲ. ಇವಾಗ ನಾನು 10 ಕಿಲೋಮೀಟರ್ ಬಾಡಿಗೆ 12 ಕಿಲೋಮೀಟರ್ ಹೋದ್ರೆ ಅವ್ನು ಕೊಡಲ್ಲ. ನೀನ್ ಯಾಕೆ ಬೇರೆ ರೂಟ್ ತಗೊಂಡೋದೆ? ನಿನಗೆ ಯಾವ ರೂಟ್ ತೋರಿಸಿತ್ತು ಆ ರೂಟಲ್ಲಿ ಹೋಗ್ಬೇಕಾಗಿತ್ತು. ಪ್ಯಾಸೆಂಜರ್ ಹೇಳಿದ್ರು ಅಂತ ಹೋದ್ರು ಕೂಡ ಇಲ್ಲ, ನಿಮ್ಗೆ ಏನ್ ರೂಟ್ ತೋರಿಸಿರ್ತೀವಿ ಅದ್ರಲ್ಲಿ ಹೋಗ್ಬೇಕಾಗಿತ್ತು, 10 ಕಿಲೋಮೀಟರ್ ರೂಟ್ ನಾವು ತೋರಿಸಿರ್ತೀವಿ ಅದ್ರಲ್ಲಿ ಹೋಗ್ಬೇಕಾಗಿತ್ತು ಅಂತ ಊಬರ್ ರೆಸ್ಪಾಂಡ್ ಮಾಡೋದು, ಎಕ್ಸ್ಟ್ರಾ ಕೊಡೋದಿಲ್ಲ. ಸೊ ಬನ್ನಿ, ಇನ್ನೊಂದು ಬಾಡಿಗೆ ಹಾಕೊಂಡಿದ್ದೀನಿ. 30 ಬಾಡಿಗೆ ಆಗಿದೆ ನಂದು, ಆಲ್ಮೋಸ್ಟ್ 30 ಬಾಡಿಗೆ ಆಗಿದೆ. ಇನ್ನೊಂದು ಬಾಡಿಗೆ ಇವಾಗ ನಾನು GK ಹೋಗ್ಬೇಕು ನಮ್ಮ ಮೇಡಮ್ ಅವ್ರನ್ನ ಪಿಕಪ್ ಮಾಡಕ್ಕೆ, ಹಂಗಾಗಿ ಒಂದು ದಾರಿಲಿ ಒಂದು ಬಾಡಿಗೆನ ಹಾಕೊಂಡು ಹೋಗೋಣ ಬನ್ನಿ. ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬನ್ನಿ ಹೇಳ್ತೀನಿ. 2,998 ರೂಪಾಯಿ 64 ಪೈಸೆ, 12 ಅವರ್ 17 ನಿಮಿಷ 31 ಡ್ಯೂಟಿಗಳನ್ನು ಮಾಡಿರುವಂಥದ್ದು. ಟೋಟಲ್ಲು ಒಂದು ಎಷ್ಟು ಕಿಲೋಮೀಟರ್ ರನ್ ಮಾಡಿದ್ದೀನಿ ಗೊತ್ತಾ? 58,247 ಮೈನಸ್ 58,443. ಸಾರಿ 247 ಅಲ್ಲ, 274. 169 ಕಿಲೋಮೀಟರ್ ಅಂದ್ರೆ ಆಲ್ಮೋಸ್ಟ್ 170 ಕಿಲೋಮೀಟರ್ ಗಾಡಿ ಓಡಿರೋದು ಇವತ್ತು. ಅಂದ್ರೆ ನಿನ್ನೆ ನಾನು CNG ಹಾಕಿಸಿದಾಗಿಂದ ಇಲ್ಲಿ ತನಕ 169 ಅಂತಂದ್ರೆ 9 ಕಿಲೋಮೀಟರ್ ತೆಗೆದ್ಬಿಡಿ. ಬೆಳಿಗ್ಗೆ ಅಂದ್ರೆ CNG ಹಾಕಿಸ್ಕೊಂಡು ಇಲ್ಲಿಗೆ ಬಂದದ್ದು ಅದೊಂದು 9 ಕಿಲೋಮೀಟರ್, 160 ಕಿಲೋಮೀಟರ್ ಬೆಳಿಗ್ಗೆಯಿಂದ ಗಾಡಿ ಎತ್ತದಾಗಿಂದ 160 ಕಿಲೋಮೀಟರ್ ಗಾಡಿ ಓಡಿಸಿ ಆಲ್ಮೋಸ್ಟ್ 2,998 ರೂಪಾಯಿ 64 ಪೈಸೆ ಅರ್ನ್ ಮಾಡಿದ್ದೀನಿ. ಇವಾಗ ಗಾಡೀಲಿ CNG ಇಲ್ಲ, ಬೆಳಿಗ್ಗೆ ಹೋಗಿ ಹಾಕಿಸ್ಕೋತೀನಿ. ಇವಾಗ ಹಾಕಿಸ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಅಂದರೆ ಕ್ಯೂ ಜಾಸ್ತಿ ಇತ್ತು, ಹಾಗಾಗಿ ವಾಪಸ್ ಬಂದೆ. ಇದಾಗಿತ್ತು ನಮ್ಮ ದುಡಿಮೆ ವಿಡಿಯೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.